ನಮಸ್ತೆ ಎಲ್ಲರಿಗೂ. ನಾನು ಇವತ್ತಿನ ತರಗತಿಯಲ್ಲಿ 1ನೇ ತರಗತಿಗೆ 1ನೇ ಪದ್ಯದ ಪೂರ್ವ ಚಟುವಟಿಕೆಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನೋಡಿ, ಈ ಚಿತ್ರನ ತೋರಿಸ್ಬಿಟ್ಟು ಮಕ್ಕಳಿಗೆ ನಾವು ಅವ್ರ ಹತ್ರ ಹೇಳಿಸ್ಬೇಕು. ತಾಯಿ, ರೈತ, ವೈದ್ಯ, ಸೈನಿಕ, ತಂದೆ, ಈ ರೀತಿ ಚಿತ್ರಗಳನ್ನು ನಾವು ಮಕ್ಕಳಿಗೆ ತೋರಿಸ್ಬಿಟ್ಟು ಅವುಗಳನ್ನು ಅವ್ರ ಬಾಯಲ್ಲಿ ಹೇಳಿಸ್ಬೇಕು. ಅದಾದ ನಂತರ ನಾವು 1ನೇ ಪದ್ಯವನ್ನು ಹೇಳಬೇಕು. ಅದು ಯಾವ ರೀತಿ ಅಂತ ನೋಡೋಣ. ಪದ್ಯವನ್ನು ಮಕ್ಕಳಿಗೆ ರಾಗವಾಗಿ ಹೇಳೋದನ್ನ ಹೇಳ್ಕೊಡ್ಬೇಕು. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಮೈ ಮುರಿದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ, ವಿದ್ಯೆ ಬುದ್ಧಿ ಬಾಲ್ಯದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವ ವಂದನೆ. ಹೀಗೆ ಈ ಪದ್ಯವನ್ನು ಹೇಳಿದ ಆದಮೇಲೆ ಮಕ್ಕಳ ಬಾಯಲ್ಲಿ ನಾವು ಅದನ್ನು ಹೇಳಿಸ್ಬೇಕು. ಅದಾದ ನಂತರ ನಾವು ಈ ಪದಗಳ ಅರ್ಥಗಳನ್ನು, ಬಿಟ್ಟ ಪದಗಳನ್ನು, ವಾಕ್ಯಗಳನ್ನು ಒಂದೇ ಸಾಲಿನಲ್ಲಿ ಉತ್ತರಿಸೋದು, ಇವುಗಳನ್ನು ಪಠ್ಯಪೂರ್ವಕ ಚಟುವಟಿಕೆಗಳ ಅಭ್ಯಾಸವನ್ನು ಮಾಡಿಸ್ಬೇಕು. ಇದಾದ ಮೇಲೆ ನಾವು ಮಕ್ಕಳ ಬಾಯಲ್ಲಿ ಈ ರೀತಿ ಹಾಡನ್ನು ಹಾಡಿಸ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತು ನಾವು ಇದರಲ್ಲಿ ಹೊಸ ಪದಗಳನ್ನು ಗುರುತಿಸೋದಕ್ಕೆ ಹೇಳ್ಕೊಡೋಣ ಮಕ್ಕಳಿಗೆ. ಪದಗಳ ಅರ್ಥ. ಮಾಸ. ಮಾಸ ಅಂತ ಅಂದರೆ ತಿಂಗಳು. ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ ಇವು ಏನು ಬರ್ತಾವಲ್ಲ, ಇದನ್ನ ನಾವು ತಿಂಗಳು ಅಂತೀವಿ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಮಾಸ ಅಂತ ಕರಿತೀವಿ. ವಂದನೆ. ನಾವು ಯಾರಿಗಾನ ಈಗ ಏನಾದರೂ ಅವ್ರ ಹತ್ರ ಈಸ್ಕೊಂಡಾಗ ನಾವು ಅವ್ರಿಗೆ ಏನು ಅಂತೀವಿ, ಧನ್ಯವಾದಗಳು, ಥ್ಯಾಂಕ್ ಯು, ಈ ಥರ ಹೇಳ್ತೀವಿ, ನಮಸ್ಕರಿಸ್ತೀವಿ ಅವ್ರಿಗೆ. ನಮಸ್ಕಾರ ಮಾಡೋದಕ್ಕೆ ನಾವು ವಂದನೆ ಅಂತ ಕರಿತೀವಿ. ಸಲಹು, ಆರೈಕೆ. ನಾವೇನ ಒಂದು ಪ್ರಾಣಿ, ಒಂದು ಪಕ್ಷಿನ ಸಾಕಬೇಕಾದ್ರೂ ಅದನ್ನು ಪ್ರೀತಿಯಿಂದ ಮುದ್ದಾಗಿ ಸಾಕ್ತೀವಿ. ತಾಯಿ ಕೂಡ ಹಾಗೇನೆ ನಮ್ಮನ್ನು ಪ್ರೀತಿಯಿಂದ ಮುದ್ದಾಗಿ ಸಾಕಿರ್ತಾಳೆ, ಸಲಹಿರ್ತಾಳೆ, ಅದಕ್ಕೆ ಆರೈಕೆ ಮಾಡಿರ್ತಾಳೆ. ಅದಕ್ಕೆ ಸಲಹು ಅಂದರೆ ಆರೈಕೆ. ನಿತ್ಯ, ಪ್ರತಿದಿನ. ಪ್ರತಿದಿನ ಬೆಳಿಗ್ಗೆ ಎದ್ದೇಳ್ತೀರ, ಸಂಜೆ ಆಗುತ್ತೆ, ಆ ದಿನ ಕಳೆಯುತ್ತೆ, ಮತ್ತು ಮಾರನೇ ದಿನವೂ ಅದೇ ಥರನೇ ಇರುತ್ತೆ. ಮತ್ತೆ ಸೂರ್ಯ ಉದಯಿಸ್ತಾನೆ, ಮತ್ತೆ ಮುಳುಗ್ತಾನೆ, ಹೀಗೆ ಪ್ರತಿನಿತ್ಯನೂ ಇದೇ ಥರ ದಿನಾನು ಕಳೀತಾನೆ ಹೋಗುತ್ತೆ. ಇದಕ್ಕೆ ನಾವು ಪ್ರತಿನಿತ್ಯ ಅಂತಲೇ, ಪ್ರತಿದಿನ ಅಂತ ಕರಿತೀವಿ. ಓಕೆನಾ? ಓಕೆ ಮಕ್ಕಳೇ, ಆಯಿತಾ? ನಿಮ್ಗೆ ಅರ್ಥ ಆಯ್ತಾ ಇದು ಈ ಪದಗಳ ಅರ್ಥ ಏನು ಅಂತ? ಓಕೆ, ನೆಕ್ಸ್ಟ್. ಮಾಸ, ಹೊತ್ತು, ಹೆತ್ತು, ತಾಯಿ, ದುಡಿ, ತಂದೆ, ವಿದ್ಯೆ, ಬುದ್ಧಿ, ಬಾಲ್ಯ, ಗುರು, ರೋಗ, ವೈದ್ಯೆ, ರೈತ, ನಾಡು, ನಿತ್ಯ, ಯೋಧ. ಈ ಪದಗಳನ್ನು ನಾವು ತಿಳ್ಕೊಳ್ಬೇಕು. ದುಡಿ ಅಂದರೆ ಏನಾದರೂ ಒಂದು ಸಂಪಾದನೆ ಮಾಡೋದಕ್ಕೆ ದುಡಿಯೋದು ಅಂತ ಕರಿತೀವಿ. ತಾಯಿ ಗೊತ್ತಲ್ಲ, ನಿಮ್ಮ ತಾಯಿ ಇರ್ತಾರಲ್ಲ, ಅದು ಹೆತ್ತು, ಮಗುನ ಹೆತ್ತಿರ್ತಾಳಲ್ಲ, ಅದಕ್ಕೆ ಹೆತ್ತು ಅಂತ ಕರಿತೀವಿ. ಹೊತ್ತು, ಸಮಯ. ಮಾಸ, ತಿಂಗಳು. ವಿದ್ಯೆ, ನೀವೇನು ಕಲಿತೀರಲ್ಲ ಅದು.
ಬಾಲ್ಯ, ನೀವು ಸಣ್ಣ ಮಕ್ಕಳಲ್ಲಿ ಆಟ ಆಡ್ತಿರಲ್ಲ, ಇದನ್ನು ನಾವು ಬಾಲ್ಯ ವ್ಯವಸ್ಥೆ ಅಂತ ಕರಿತೀವಿ. ಗುರು, ನಾವೀಗೇನು ಪಾಠ ಹೇಳ್ಕೊಡ್ತೀವಲ್ಲ ಅವರಿಗೆ ನಾವು ಗುರು ಅಂತ ಕರಿತೀವಿ. ರೋಗ, ಜ್ವರ ಬರೋದು, ಕೆಮ್ಮು ಬರೋದು ಇವೆಲ್ಲನ ರೋಗನೇ. ವೈದ್ಯೆ, ನಮಗೆ ಹುಷಾರಿಲ್ದಾಗ ಯಾರು ನಮ್ಮನ್ನು ನೋಡ್ಕೊಳೋದು? ವೈದ್ಯರು. ನಮಗೆ ಬೇಕಾದಂತಹ ಮೆಡಿಸಿನ್ಸು ಇವನ್ನ ಕೊಟ್ಟು ಅವರೇ ನಮ್ಮನ್ನು ಇದು ಮಾಡ್ತಾರೆ. ರೈತ, ರೈತ ಹೊಲ್ದಲ್ಲಿ ದುಡಿದು ಅವ್ನು ಬೆಳೆ ಬೆಳೆದ್ರೇ ನಾವು ಇವತ್ತು ಊಟ ಮಾಡೋಕ್ಕಾಗೋದು, ಅದಕ್ಕೆ ಅವನಿಗೆ ರೈತ ಅಂತ ಕೂಡ ಕರೀತಾರೆ. ನಾಡು, ನಾವೆಲ್ಲಿ ವಾಸಿಸ್ತಿದ್ವಿ? ಈ ಕರ್ನಾಟಕ ನಾಡಿನಲ್ಲಿ. ಅದಕ್ಕೆ ಸುತ್ತಮುತ್ತ ಏನು ಪ್ರಕೃತಿ ಇರುತ್ತೋ ನಮಗಿದಿರುತ್ತೋ ಅದನ್ನು ನಾವೆಲ್ಲ ಏನಂತೀವಿ? ನಾಡು ಅಂತ ಕರಿತೀವಿ. ನಿತ್ಯ, ಪ್ರತಿದಿನ. ಯೋಧ, ಯೋಧ ಅಂದರೆ ನಮ್ಮನ್ನು ಗಡಿ ಪ್ರದೇಶಗಳಲ್ಲಿ ಕಾಯ್ತಾ ಇರ್ತಾರಲ್ಲ ಅವ್ರನ್ನ ನಾವು ಯೋಧರು ಅಂತ ಕರಿತೀವಿ. ಇದಿಷ್ಟು ಅರ್ಥ ಆಯ್ತಾ ಮಕ್ಕಳೇ? ನಿಮಗೆಲ್ಲರೂ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಇನ್ನು ಇದರಲ್ಲಿ ಏನಾನ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ. ಇದಿಷ್ಟರಲ್ಲಿ ಅದಾದಮೇಲೆ ನಾವು ಅಭ್ಯಾಸ ಚಟುವಟಿಕೆಗೆ ಹೋಗೋಣ. ಇದಾದ ನಂತರ ನೆಕ್ಸ್ಟ್ ಈ ಚಿತ್ರಗಳನ್ನು ಹೇಳೋದು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ನಾನು ಹಾಕ್ತೀನಿ. ಈಗ ಈ ವಿಡಿಯೋದಲ್ಲಿ ಇದಿಷ್ಟು ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್.